ಹಾಯ್ ಫ್ರೆಂಡ್ಸ್, ಇದು ನವರಾತ್ರಿ 2ನೇ ದಿನದ ವ್ಲಾಗು. ಸೊ ಇವತ್ತು ಕಲರ್ ಬಂದು ಗ್ರೀನ್ ಕಲರ್, ಹಾಗೆ ಹೂವು ಬಂದು ಸೇವಂತಿಗೆ ಹೂವು. ಸೊ ಸೇವಂತಿಗೆ ಹೂವನ್ನ ನಾನು ಕಟ್ಟಿರೋ 2 ಮೊಳ ತೊಗೊಂಬಂದಿದ್ದೆ. ಹಾಗೆ ಬಿಡಿ ಹೂವು ತಂದು ಅದನ್ನು ನಾನು ಕಳಶಕ್ಕೋಸ್ಕರ ಪೋಣಿಸ್ಕೋತಾ ಇದ್ದೀನಿ. ಯಾಕಂದರೆ ತುಂಬ ವೆಯ್ಟ್ ತಡೆಯೋದಿಲ್ಲ ಕಳಶ, ಚಿಕ್ಕ ಕಳಶ ಆಗಿರೋದ್ರಿಂದ ಮನೆಯಲ್ಲೇ ಪೋಣಿಸ್ಕೊಳ್ಳೋಣ ಅಂತೇಳಿ ಪೋಣಿಸ್ಕೊತಾ ಇದ್ದೀನಿ. ಇನ್ನು ನೈವೇದ್ಯಕ್ಕೆ ನಾನಿವತ್ತು ಸ್ವೀಟ್ ಅವಲಕ್ಕಿ ಮಾಡಿದ್ದೆ. ಸಕ್ಕರೆಯಿಂದ ಮಾಡಿರುವ ಯಾವ ಪದಾರ್ಥ ಬೇಕಾದರೂ ದೇವ್ರಿಗೆ ಇವತ್ತು ನೈವೇದ್ಯವಾಗಿಡ್ಬೋದು ಅಂತ ಹೇಳಿ, ಸೊ ಬೇಗ ಆಗುತ್ತೆ ಅವಲಕ್ಕಿ ನೆನೆಸ್ಬಿಟ್ಟು ಒಂದು ಸ್ವೀಟ್ ಅವಲಕ್ಕಿ ಮಾಡೋಣ ಅಂತ ಹೇಳಿ ಮಾಡಿದೆ. ಇನ್ನು ರೆಗ್ಯುಲರಾಗಿ ನಾವು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತೀವೋ ಬೆಳಗ್ಗೆ ಸಂಜೆ, ಅದೇ ರೀತಿ ಹೊಸ್ಲಿಗೂ ಕೂಡ ತುಂಬಾ ವಿಶೇಷ ಪೂಜೆ ಮಾಡುವಂಥದ್ದು. ಹಾಗೆ ನಾನು ಬೆಳಗ್ಗೆ ಕೂಡ ಸೇಮ್ ಯಾವ ರೀತಿ ಪೂಜೆ ಮಾಡಿರ್ತೀನೋ, ದೀಪ ಧೂಪ ಮತ್ತು ನೈವೇದ್ಯನ ಇಟ್ಟು ಅದೇ ರೀತಿ ಸಂಜೆ ಕೂಡ ಮಾಡ್ತೀನಿ. ಸೊ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗೀತು. ಇನ್ನು ನನ್ನ ಒಂದು ರೂಟೀನ್ಗಳೇನಿರುತ್ತೋ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಇವಾಗ ಸಂಜೆ ಬಾಗಿಲಿಗೆ ದೀಪ ಹಚ್ತೀನಿ. ಸೊ ಬೆಳಗ್ಗೆ ಎಲ್ಲ ನಾನು ದೀಪ ಹಚ್ಚೋದಿಲ್ಲ, ಸಂಜೆ ಮಾತ್ರ ದೀಪ ಹಚ್ಚೋವಂಥದ್ದು. ಇನ್ನು ಬೆಳಗ್ಗೆ ನಾನು ಕರ್ಪೂರದಿಂದ ಹಚ್ಚಿದ್ರೆ ಸಂಜೆ ನಾನು ತುಪ್ಪದ ಬತ್ತಿ ಮಾಡಿಕೊಂಡು ಅದನ್ನು ನಾನು ಈ ಥರ ಆರತಿ ಮಾಡ್ಕೊತೀನಿ. ಸೊ ತುಪ್ಪದಿಂದ ಆರತಿ ಮಾಡೋದು ತುಂಬಾ ವಿಶೇಷ. ಸೊ ಹಾಗೆ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು, ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನಿಲ್ಲಿ ಮನೆಗೆ ಫುಲ್ಲು ಧೂಪ ಎಲ್ಲ ಹಾಕಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾನು ಚೌಡೇಶ್ವರಮ್ಮ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಹೊರಟ್ವಿ. ಸೊ ಸಿಕ್ಕಾಪಟ್ಟೆ ಗಾಳಿ ಇದ್ದಿದ್ದರಿಂದ ನನಗೆ ದೀಪ ಹಚ್ಚೋದಕ್ಕೆ ತುಂಬ ಕಷ್ಟ ಆಯಿತು. ಸೊ ಫೈನಲಿ ದೀಪ ಎಲ್ಲ ಬೆಳಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ.